ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಅಜಾ ಏಕಾದಶಿ ಜೊತೆಗೆ ಕೊನೆ ಶ್ರಾವಣ ಮಂಗಳವಾರ. ಇವತ್ತು ಮಂಗಳಗೌರಿ ಪೂಜೆ ಹಾಗೂ ಶ್ರೀ ಮಹಾವಿಷ್ಣು ಪೂಜೆ ಮನೆಯಲ್ಲಿ ಮಾಡಿಕೊಂಡು ಸಾಧ್ಯವಾದರೆ ದೇವಸ್ಥಾನಕ್ಕೂ ಹೋಗಿ ಮಹಾವಿಷ್ಣು ದರ್ಶನ ಪಡ್ಕೊಂಡು ಅಮ್ಮನವರ ಕೊರಳಲ್ಲಿ ನಿಂಬೆಹಣ್ಣಿನ ಮಾಲೆ ಹಾಕಿ ದೀಪಾರಾಧನೆ ಮಾಡಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಯಾವ ವ್ರತ ಮಾಡಿದ್ರೂ ಕೂಡ ವ್ರತಕತೆ ತುಂಬಾ ಇಂಪಾರ್ಟೆಂಟ್. ನೀವು ವ್ರತಕತೆ ಕೇಳಿದಾಗ ಮಾತ್ರನೇ ನೀವು ಮಾಡೋ ವ್ರತ ಸಂಪೂರ್ಣ ಆಗುತ್ತೆ. ಇದು ಮಾತ್ರ ಅಲ್ಲದೆ ಈ ವ್ರತಕತೆ ಕೇಳೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಕೆಲವು ಅನಿವಾರ್ಯ ಕಾರಣಗಳಿಂದ ಯಾರಾದ್ರೂ ವ್ರತ ಮಾಡೋಕೆ ಆಗಲಿಲ್ಲ ಅಂದ್ರೆ ಅವರಿಗೂ ಕೂಡ ಪೂರ್ಣ ಫಲ ಅಲ್ಲದಿದ್ರೂ ಅರ್ಧ ಫಲವಾದರೂ ಸಿಗಲಿ ಅನ್ನೋದಕ್ಕಾಗಿ ಋಷಿ ಮುನಿಗಳು ಪ್ರತಿ ವ್ರತಕ್ಕೂ ಒಂದು ವ್ರತಕತೆಯನ್ನು ಬರೆದಿದ್ದಾರೆ. ಹಾಗಾಗಿ ಈಗ ಆಲಸ್ಯ ಮಾಡದೆ ಅಜಾ ಏಕಾದಶಿ ವ್ರತಕತೆಯನ್ನ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈಗ ನಾನು ಹೇಳುವಂತ ಈ ಕತೆ ಬ್ರಹ್ಮಾಂಡ ಪುರಾಣದಲ್ಲಿ ಬರೆಯಲಾಗಿದೆ. ಒಂದು ಸಲ ಧರ್ಮರಾಜ ಶ್ರೀಕೃಷ್ಣನೊಂದಿಗೆ ಜನಾರ್ದನ ಶ್ರಾವಣ ಮಾಸದಲ್ಲಿನ ಕೃಷ್ಣ ಪಕ್ಷ ಬಹುಳ ಏಕಾದಶಿಯನ್ನು ಏನೆಂದು ಕರೆಯುತ್ತಾರೆ, ಅದರ ಮಹತ್ವ ಏನು, ದಯವಿಟ್ಟು ವಿವರಿಸಿ ಎಂದು ಕೇಳಿದರು. ಅದಕ್ಕೆ ಶ್ರೀಕೃಷ್ಣ, ಯುಧಿಷ್ಠಿರ, ನೀನು ಕೇಳಿದ ಏಕಾದಶಿಯ ಬಗ್ಗೆ ವಿವರಿಸುತ್ತೇನೆ. ನೀನು ಏಕಾಗ್ರತೆಯಿಂದ ಕೇಳಬೇಕು. ಶ್ರಾವಣ ಮಾಸದಲ್ಲಿ ಬರುವಂತ ಕೃಷ್ಣ ಪಕ್ಷ ಏಕಾದಶಿಗೆ ಅಜಾ ಎಂದು ಹೆಸರು. ಎಲ್ಲ ಏಕಾದಶಿಗಳಂತೆಯೇ ಈ ಏಕಾದಶಿಯು ಕೂಡ ಪಾಪಗಳನ್ನು ನಾಶಗೊಳಿಸುತ್ತದೆ. ಅಜಾ ಏಕಾದಶಿಯಂದು ಋಷಿಕೇಶನನ್ನು ಅಂದರೆ ಮಹಾವಿಷ್ಣುವನ್ನು ಪೂಜಿಸಿ ಉಪವಾಸ ಆಚರಿಸಿದವರ ಪಾಪಗಳು ಶಮನವಾಗುತ್ತದೆ. ಇಹಪರ ಲೋಕಗಳು ಅಂದರೆ ಈ ಲೋಕ ಹಾಗೂ ಮೇಲಿನ ಲೋಕ ಎರಡರಲ್ಲೂ ಹಿತ ತಂದುಕೊಡುವಂತ ಏಕಾದಶಿ ಇದು. ಇದಕ್ಕಿಂತಲೂ ಶ್ರೇಷ್ಠವಾದುದು ಇನ್ನೊಂದಿಲ್ಲ. ನೀನು ನನಗೆ ಆಪ್ತನಾಗಿರುವುದರಿಂದ ಈ ವಿಷಯ ನಿನಗೆ ಹೇಳುತ್ತಿದ್ದೇನೆ. ನನ್ನ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಪೂರ್ವದಲ್ಲಿ ಹರಿಶ್ಚಂದ್ರ ಎಂಬ ಮಹಾರಾಜನಿದ್ದ. ಆತ ತುಂಬಾ ಕೀರ್ತಿವಂತ, ಸತ್ಯ ಪ್ರತಿಷ್ಠೆ ಇರುವವನು. ಸಮಸ್ತ ಭೂಮಂಡಲಕ್ಕೆ ಆತ ಅಧಿಪತಿಯಾಗಿದ್ದ. ಆತ ಪೂರ್ವಜನ್ಮಗಳ ಕೆಲವು ದೋಷಗಳಿಂದ ರಾಜ್ಯವನ್ನು ಕಳೆದುಕೊಂಡ. ಕೊನೆಗೆ ಹೆಂಡತಿ ಮಗನನ್ನು ಮಾರಾಟ ಮಾಡಿ ಅವನನ್ನವನೇ ಮಾರಿಕೊಂಡ. ಮಹಾ ಪುಣ್ಯಾತ್ಮನಾದ ಹರಿಶ್ಚಂದ್ರ ಒಬ್ಬ ಶೂದ್ರನ ಹತ್ತಿರ ಸೇವಕನಾಗಿ ಸೇರಿಕೊಂಡ. ಸ್ಮಶಾನ ಕಾಯುವವನಾದ. ಆದರೂ ಅವನು ತನ್ನ ಸತ್ಯ ನಿಷ್ಠೆಯನ್ನು ಮಾತ್ರ ಬಿಡಲಿಲ್ಲ. ಅವನು ಕಾವಲು ಕಾಯುತ್ತಿದ್ದ ಸ್ಮಶಾನಕ್ಕೆ ತರುತ್ತಿದ್ದಂತ ಮೃತದೇಹಗಳ ಮೇಲೆ ಹೊದಿಸಿದ ವಸ್ತ್ರಗಳನ್ನು ಅವನ ಮೈ ಮುಚ್ಚಿಕೊಳ್ಳಲು, ದೇಹದ ಮುಂದೆ ಇಡುತ್ತಿದ್ದ ಹಣ್ಣುಗಳನ್ನು ಅವನ ಹೊಟ್ಟೆ ತುಂಬಿಸಿಕೊಳ್ಳಲು ಬಳಸಿಕೊಂಡು, ದಹನ ಮಾಡಲು ಕೊಟ್ಟ ಹಣವನ್ನು ಅವನಿಗೆ ಕೆಲಸ ಕೊಟ್ಟ ಶೂದ್ರನಿಗೆ ಕೊಡುತ್ತಿದ್ದ. ಆ ನರಪತಿ ಅಷ್ಟೊಂದು ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಅವನ ಸತ್ಯವನ್ನು ಮಾತ್ರ ಕಾಪಾಡಿಕೊಂಡ. ಕೊಟ್ಟ ಮಾತು ತಪ್ಪಲಿಲ್ಲ. ಆ ರೀತಿ ಆ ಮಹಾರಾಜ ಅನೇಕ ವರ್ಷಗಳ ಕಾಲ ದುಃಖ ಅನುಭವಿಸಿದ. ಅನೇಕ ವರ್ಷಗಳ ಕಾಲ ಕಷ್ಟ ದುಃಖ ಅನುಭವಿಸಿದ ನಂತರ ಒಂದು ದಿನ ಆ ಮಹಾರಾಜ, ಈಗ ಈ ಕಷ್ಟವನ್ನು ನಿವಾರಿಸಿಕೊಳ್ಳಲು ನಾನೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನನಗೆ ಈ ದುರ್ಗತಿಯಿಂದ ವಿಮುಕ್ತಿ ಹೇಗೆ ಸಿಗುತ್ತದೆ ಎಂದು ದುಃಖ ಸಾಗರದಲ್ಲಿ ಮುಳುಗಿ ಯೋಚಿಸುತ್ತಿದ್ದ. ಆ ರೀತಿ ಯೋಚಿಸುತ್ತಿದ್ದ ಮಹಾರಾಜನ ಹತ್ತಿರ ಅವನ ಕಷ್ಟ ಕಾಲದ ಬಗ್ಗೆ ಕೇಳ್ಪಟ್ಟ ಮುನಿಯೊಬ್ಬರು ಬಂದರು. ನಿಜಕ್ಕೆ ಬ್ರಹ್ಮದೇವರು ಬ್ರಾಹ್ಮಣರನ್ನು ಇತರರಿಗೆ ಉಪಕಾರ ಮಾಡುವ ಸಲುವಾಗಿಯೇ ಸೃಷ್ಟಿ ಮಾಡಿರುವುದು. ರಾಜಶ್ರೇಷ್ಠ ಅವನ ಹತ್ತಿರ ಬಂದಿದ್ದ ಮುನಿಶ್ರೇಷ್ಠರನ್ನು ನೋಡಿ ಭಕ್ತಿಯಿಂದ ನಮಸ್ಕರಿಸಿದ. ಮುನಿಶ್ರೇಷ್ಠರು ಗೌತಮ ಮಹರ್ಷಿ ಎಂದು ತಿಳಿಯಿತು. ಅವರ ಮುಂದೆ ನಿಂತುಕೊಂಡು ಕೈಜೋಡಿಸಿ ನಮಸ್ಕರಿಸುತ್ತಾ ಕಷ್ಟಗಳಿಂದ ಕೂಡಿರುವ ಅವನ ಚರಿತ್ರೆಯನ್ನೆಲ್ಲ ವಿವರಿಸಿದ. ರಾಜ ಹೇಳಿದ ವಿಷಯವನ್ನೆಲ್ಲ ಕೇಳಿ ಮಹರ್ಷಿ ಆಶ್ಚರ್ಯಗೊಂಡರು. ಅವನ ದುಃಖವನ್ನು ಹೋಗಲಾಡಿಸಲು ಶ್ರಾವಣ ಬಹುಳ ಕೃಷ್ಣ ಪಕ್ಷ ಏಕಾದಶಿ ವ್ರತವನ್ನು ಗೌತಮ ಮಹರ್ಷಿ ಮಹಾರಾಜನಿಗೆ ವಿವರಿಸಿದರು. ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಅಜಾ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ. ಅದು ತುಂಬಾ ಪುಣ್ಯ ಪವಿತ್ರವಾದುದು. ಹಾಗಾಗಿ ಮಹಾರಾಜ, ಈ ಅಜಾ ಏಕಾದಶಿಯಂದು ನೀನು ಉಪವಾಸ ಇದ್ದು ವ್ರತ ಮಾಡು. ನಿನ್ನ ಪಾಪಗಳೆಲ್ಲವೂ ತಪ್ಪದೆ ನಶಿಸುತ್ತದೆ.
ನಿನ್ನ ಅದೃಷ್ಟದ ಮೇರೆಗೆ ಅಜಾ ಏಕಾದಶಿ ಇಂದಿನಿಂದ 7ನೇ ದಿನದಂದು ಬಂದಿದೆ. ಅದಕ್ಕಾಗಿ ನೀನು ಹೆಚ್ಚಿನ ಸಮಯ ಕಾಯಬೇಕಿಲ್ಲ. ಆ ದಿನ ನೀನು ಮಾಡುವಂತ ವ್ರತಫಲದಿಂದ ನಿನ್ನ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ. ಆ ದಿನ ಉಪವಾಸದ ಜೊತೆಗೆ ಜಾಗರಣೆ ಕೂಡ ಮಾಡಬೇಕು. ಆ ರೀತಿ ನೀನು ವ್ರತ ಆಚರಿಸಿದರೆ ನಿನಗೆ ಕಷ್ಟ ಅನ್ನುವುದೇ ಬರುವುದಿಲ್ಲ. ನೀನು ಪೂರ್ವ ಜನ್ಮದಲ್ಲಿ ಮಾಡಿದಂತ ಪುಣ್ಯದ ಕಾರಣದಿಂದಲೇ ನಾನೀಗ ನಿನ್ನ ಹತ್ತಿರ ಬಂದೆ ಎಂದು ಹೇಳಿ ಮಹಾಋಷಿ ಮಾಯವಾದರು. ಗೌತಮ ಮಹಾಋಷಿ ಹೇಳಿದ ರೀತಿಯಲ್ಲಿ ಹರಿಶ್ಚಂದ್ರ ಉತ್ತಮವಾದ ವ್ರತವನ್ನು ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ. ವ್ರತ ಮುಗಿಸಿದ ಕ್ಷಣವೇ ಅವನ ಪಾಪಗಳೆಲ್ಲವೂ ಕರಗಿ ಹೋಯಿತು. ಇನ್ನು ಅನೇಕ ವರ್ಷಗಳ ಕಾಲ ಅನುಭವಿಸಬೇಕಾಗಿದ್ದಂತ ಅವನ ಕಷ್ಟಗಳೆಲ್ಲವೂ ಆ ಕ್ಷಣವೇ ಮುಗಿದು ಹೋಯಿತು. ಅಜಾ ಏಕಾದಶಿ ವ್ರತ ಪ್ರಭಾವದಿಂದಲೇ ಹರಿಶ್ಚಂದ್ರ ದುಃಖ ಸಮುದ್ರವನ್ನು ದಾಟಿದ. ಹಲವಾರು ವರ್ಷಗಳಿಂದ ದೂರಾಗಿದ್ದ ಅವನ ಧರ್ಮಪತ್ನಿ ಮತ್ತೆ ಅವನ ಹತ್ತಿರ ಬಂದಳು. ಮೃತಪಟ್ಟಿದ್ದ ಮಗ ಕೂಡ ಮತ್ತೆ ಬದುಕುಳಿದ. ಹರಿಶ್ಚಂದ್ರನ ಸತ್ಯ ನಿಷ್ಠೆ ಮೆಚ್ಚಿಕೊಳ್ಳುತ್ತಿರುವಂತೆ ದೇವಲೋಕದಲ್ಲಿರುವ ಎಲ್ಲಾ ದೇವತೆಗಳು ಕೂಡ ಅವನ ಮೇಲೆ ಹೂಮಳೆ ಸುರಿಸಿದರು. ಅಜಾ ಏಕಾದಶಿ ವ್ರತ ಪ್ರಭಾವದಿಂದಲೇ ಅವನಿಗೆ ಶತ್ರುಗಳೇ ಇಲ್ಲದಿರುವ ಸಾಮ್ರಾಜ್ಯ ಕೂಡ ಪ್ರಾಪ್ತಿಯಾಯಿತು. ಅದರ ನಂತರ ಹರಿಶ್ಚಂದ್ರ ಪರಿಜನರು ಹಾಗೂ ಪುರೋಜನರ ಸಮೇತ ಸ್ವರ್ಗಕ್ಕೆ ಹೋದ. ಅಷ್ಟೊಂದು ಪವಿತ್ರತೆ ಹೊಂದಿರುವಂತ ಅಜಾ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದವರು ಪಾಪಕರ್ಮಗಳಿಂದ ವಿಮುಕ್ತಿ ಪಡೆದುಕೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಕಥೆಯನ್ನು ಭಕ್ತಿಯಿಂದ ಕೇಳಿದವರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಬರುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಯುಧಿಷ್ಠಿರನಿಗೆ ಹೇಳಿದರು. ಸ್ನೇಹಿತರೆ, ಇದೇ ಅಜಾ ಏಕಾದಶಿ ವ್ರತಕತೆ. ಇವತ್ತು ಈ ಕತೆ ಕೇಳಿದ ನೀವೆಲ್ಲರೂ ಕೂಡ ಅದೃಷ್ಟವಂತರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.